ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಚಿಕ್ಕದಾಗುತ್ತೆ. ಮನೆ ಒಳಗೆ ಹೋಗ್ಬೇಕಾದ್ರೆ ಒಂದು ಭಯ ಆಯ್ತು ನನಗೆ. ಸೊ ಆಚೆ ಕಡೆ ನನ್ನ ನೋಡಿದ್ದವರಲ್ಲ, ನನ್ನ ನೋಡಿ ಇಷ್ಟು ಜನ ಇದ್ದಾರೆ. ಅಂದ್ರೆ ಪ್ರತಿದಿನ ಜಿಮ್ಗೆ ಹೋಗ್ತಾ ಇದ್ದೆ, ನನ್ನ ಭಯ ಸರ್ ಡೈಲಿ ಕನ್ನಡ ಜೊತೆ ಕಾರ್ತಿಕ್ ಜೊತೆಗೆ ಅವರು ಸೊ ಎಲ್ಲ ಏನ್ ಸುತ್ತಾ ಇದ್ದಾರೆ, ಇವರು ನನ್ನ ಚಡಿಬಡಿ ಕಳ್ತಾ ಇದ್ದಾರೆ. ಸೊ ನನ್ ಭಯ ಇದ್ದಿದ್ದು ನಾನು ಆಚೆ ಬಂದಾಗ ಇವ್ರು ಯಾರು ನನ್ನ ಬೈಬಾರ್ದು. ಯಾಕಂದ್ರೆ ಒಳಗೋದಾಗೆಲ್ಲ ಒಂದಷ್ಟು ಡೌ ಮಾಡ್ತಾರೆ, ಅದು ಇದು ಅಂತಿತ್ತು. ಸೊ ನಾನಾಗಿ ಆಟ ಆಡ್ಕೊಂಡ್ ಬರ್ಬೇಕು. ಸೊ ಕೊನೆಯ ತನಕ ನನ್ನ ವ್ಯಕ್ತಿತ್ವ ಮಾತ್ರ ಎಲ್ಲೂ ಬೀಳಬಾರ್ದು ಅಂತಿತ್ತು. ಇನ್ನೊಂದು ಏನಿತ್ತು ನನಗೆ, ನಮ್ಮಮ್ಮ ಊಟ ಹಾಕ್ಬೇಕಾದ್ರೆ ಹೇಳ್ಬೇಕಾಗಿತ್ತು, ಮಗನೇ ನೀನು ಊಟ ನೀನು ಮನೆ ಇಲ್ಲಿದ್ದಂಗೆ ಇದ್ದೆ, ನಿನ್ ಕ್ಯಾರೆಕ್ಟರ್ ಎಲ್ಲೂ ಬೀಳ್ಸಿಲ್ಲ ಅಂತ. ನಂಗೆ ನೀವೆಲ್ಲ ಪ್ರೀತಿ ನೋಡ್ತಾ ಇದ್ರೆ ಅದನ್ನ ನಾನು ಪ್ರೂವ್ ಮಾಡಿದೀನಿ ಅನ್ಸುತ್ತೆ. ಈ ಪ್ರೀತಿ ಮುಂದೆ ಈ ಪ್ರೀತಿ ಮುಂದೆ ಕಪ್ಪೇನ ಅಷ್ಟೊಡ್ದಲ್ಲ. ಸೊ ನನಗೆ ಇನ್ಫ್ಯಾಕ್ಟ್ ಪವಿತ್ರ ಹೇಳ್ಬೇಕು ಅಂತಂದ್ರೆ, ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಣ. ಈ ಕಪ್ ಬಗ್ಗೆ ಆಗ್ಲಿ ದುಡ್ಡು ಬಗ್ಗೆ ಆಗ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಹೇಳ್ಕೊಂಡಿಲ್ಲ. ಯಾಕಂದ್ರೆ ಅಂತಂತ ಗೋಲ್ಡನ್ ಫ್ರೆಂಡ್ಸ್ ಮಾತ್ರ ಇಲ್ಲ. ನನಗೆ ಬೇಕು ಅಂದಾಗ ನನ್ನ ಜೋಬಲ್ಲಿ ಕೈ ಹಾಕ್ಲಿಕ್ಕೆ ಅವ್ರ ಜೋಬಲ್ಲಿ ಕೈ ಹಾಕಿದ್ದೆ ಜಾಸ್ತಿ ನಾನು. ಸೊ ನನಗೆ ನಾನು ಸೋತ್ ಬಂದ್ರು ನಂಗೆ ಇಷ್ಟು ಜನ ಇದ್ದಾರೆ ಅಂತ ಗೊತ್ತಿತ್ತು, ಬಟ್ ಈ ಮಟ್ಟಕ್ಕೆ ನಡೀತಿದ್ದಾರೆ ಅಂತ ಸೊ ನನಗೆ ಇದ್ದಿದ್ದು ಒಂದೇನೆ, ಕೊನೆಗೆ ಸುದೀಪ್ ಸರ್ ಕೈ ಹಿಡ್ಕೊಂಡು ನನ್ನ ಮನೆ ಆಚೆ ಕರ್ಕೊಂಡ್ಬರೋವಾಗ ನಾನು ಇರ್ಬೇಕು ಅಂತ. ನನ್ಗೆ ಅಲ್ಲೇ ನಾನು ಗೆದ್ದೆ ಅಂತ ಅನ್ಸಿತ್ತು. ಬಟ್ ನಾನು ಎಲ್ಲೂ ನನ್ನ ಕ್ಯಾರೆಕ್ಟರ್ ಬಿಟ್ಕೊಟ್ಟಿಲ್ಲ. ಒಂಚೂರು ತಾಳ್ಮೇಲೆ ಇದ್ದೆ, ನನ್ನ ಮಾತುಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೆ. ಇಲ್ಲಿವಾಗ ಅಷ್ಟು ಜನಕ್ಕೂ ಡೌಟ್ ಬಂದಿರುತ್ತೆ. ಸೊ ಅದು ಎಲ್ಲೂ ಡೌ ಮಾಡಲಿಲ್ಲ, ತಾಳ್ಮೆಯಿಂದ ಇದ್ದೆ ಅಷ್ಟೇ. ಯಾರಿಗೂ ಮಾತಾಡಬಾರ್ದು, ಏನು ಅನ್ಬಾರ್ದು ಅಂತ. ಬಿಕಾಸ್ ಆಟದ ಪ್ರೋಸೆಸ್ ಹಂಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈ ಲವ್ ಅಂಡ್ ಅಫೆಕ್ಷನ್ ಕೊನೆ ತನಕ ನಾನು ಹಿಂಗೆ ಉಳಿಸ್ಕೊಂತೀನಿ. ಈ ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ಗಳೆಲ್ಲ ನೀವು ಇನ್ನೂ ತಲೆ ಎತ್ಕೊಂಡು ಹೇಳ್ಬೋದು, ಇವ್ರು ನನ್ನ ಫ್ರೆಂಡ್ ತ್ರಿವಿಕ್ರಮ್ ಅಂತ. ನಿಮ್ಮೆಲ್ಲರೂ ಎದೆ ಎತ್ಕೊಂಡು ತಲೆ ಎತ್ಕೊಂಡು ಓಡಾಡೋ ಥರ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. Aman!